ಹಾಯ್ ಫ್ರೆಂಡ್ಸ್, ಮನ್ವಿತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. UPSC ಇಂದ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿತ್ತು. ಈ ನೋಟಿಫಿಕೇಷನ್ದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಈ NDA ಒಳಗೆ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಏನ್ರಿ ಇದು NDA ಅಂದ್ರೆ ಏನು? NDA ಅಂತಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದಂಗೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದ್ರೆ ಏನ್ರಿ? ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ. ಓಕೆ ರೀ. ಈ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಒಳಗೆ 4 ವಿಭಾಗಗಳು ಬರ್ತಾವ್ರಿ. ಮತ್ತು 4 ವಿಭಾಗಗಳು ಬರ್ತಾವೆ. ಒಂದನೇದ್ದು ಆರ್ಮಿ, ಇಂಡಿಯನ್ ಆರ್ಮಿ ಅಂತಾರೆ. ಆಮೇಲೆ ನ್ಯಾವಿ, ಆಮೇಲೆ ಏರ್ಫೋರ್ಸ್, ಆಮೇಲೆ ನಾವಲ್ ಅಕಾಡೆಮಿ. ಈ ರೀತಿ 4 ಭಾಗಗಳು ಬರ್ತಾವೆ. ಓಕೆ, 4 ವಿಭಾಗಗಳು ಬರ್ತಾವೆ. ಇಂಡಿಯನ್ ಆರ್ಮಿ ಅಂದರೆ ಭಾರತೀಯ ಸೈನ್ಯ. ಭಾರತೀಯ ಸೈನ್ಯಕ್ಕೆ ನೀವೇನಾದರೂ ಸೇರಬೇಕಂತ ಆಸೆ ಇತ್ತು ಅಂತಂದ್ರೆ ಈ NDA ಏನು ಈಗ ಅಪ್ಲಿಕೇಶನ್ ಬಿಟ್ಟನಲ್ಲ, ಈ NDAಗೆ ಏನು ಅರ್ಜಿ ಕಳ್ತಾನಲ್ಲ, ಈ NDAಗೆ ಅರ್ಜಿಯನ್ನು ಸಲ್ಲಿಸ್ಬೋದು. NDA 1 ಅಂತ ಕೊಟ್ಟ ನೋಡ್ರಿ, ಇಲ್ಲಿ ಬ್ರಾಕೆಟ್ನಾಗ ನೀವು ಅಬ್ಸರ್ವ್ ಮಾಡ್ಬೋದು. NDA 1 ಅಂತ ಕೊಟ್ಟನ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 1 ಅಂತ ಕೊಟ್ಟನ ಅಂದ್ರೆ ವರ್ಷದಾಗ 2 ಬಾರಿ ಕಂಪಲ್ಸರಿ ಎಕ್ಸಾಮ್ಗಳಿಗೆ ಕರಿತಾನ ಅಂತ ಅರ್ಥ. NDA ಎಕ್ಸಾಮು ವರ್ಷದಾಗ 2 ಬಾರಿ ಕರಿತಾನ. 2 ಬಾರಿಯೂ ಕೂಡ ಮಿನಿಮಮ್ ಪೋಸ್ಟ್ಗಳು ಇರ್ತಾವೆ. ಈ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರಿ ಅಂತಂದ್ರೆ ಅಪ್ಲಿಕೇಶನ್ದೊಳಗೆ ಪ್ರಿಫರೆನ್ಸ್ ನೀವು ಹಾಕೋದಿರ್ತದೆ. ಏನು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗ್ಬೇಕಂತಿರೋ, ನ್ಯಾವಿಗೆ ಜಾಯ್ನ್ ಆಗ್ಬೇಕಂತಿರೋ, ಏರ್ಫೋರ್ಸ್ಗೆ ಜಾಯ್ನ್ ಆಗ್ಬೇಕಂತಿರೋ, ಅದು ಪ್ರಿಫರೆನ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರ. ಓಕೆ ರೀ. ನೋಡಂಬ್ರಿ, ಮೊದಲು ಇಂಡಿಯನ್ ಆರ್ಮಿ ಅಂದ್ರೆ ಭಾರತೀಯ ಸೈನ್ಯ. ನ್ಯಾವಿ ಅಂತಂದ್ರೆ ನೌಕಾಪಡೆ, ಭಾರತೀಯ ನೌಕಾಪಡೆ. ಏರ್ಫೋರ್ಸ್ ಅಂದ್ರೆ ವಾಯುಪಡೆ, ಭಾರತೀಯ ವಾಯುಪಡೆ. ನೆಕ್ಸ್ಟ್ ನಾವಲ್ ಅಕಾಡೆಮಿ ಅಂದ್ರೆ ನೌಕಾ ಅಕಾಡೆಮಿ. ಈ ರೀತಿಯ 4 ವಿಭಾಗಗಳಲ್ಲಿ ಈ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಅದಕ್ಕಾಗಿಯೇ ಈ ನೋಟಿಫಿಕೇಶನ್ ಹೊರಡಿಸಿರ್ತಕ್ಕಂಥದ್ದು. ಆರ್ಮಿ ಅದ, ಈ ಇಂಡಿಯನ್ ಆರ್ಮಿ ಒಳಗೆ ಒಟ್ಟು 208 ಪೋಸ್ಟ್ಗಳು ಖಾಲಿ ಅದಾವ್ರಿ. ನೀವೇನಾದ್ರೂ ಈ NDA ಎಕ್ಸಾಮ್ ಏನಾದರೂ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡ್ರೆ 1-2 ವರ್ಷ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಮುಗಿದ ತಕ್ಷಣ ನಿಮ್ಗೆ ಲೆಫ್ಟಿನೆಂಟ್ ಅಂತ ಹುದ್ದೆ ಕೊಡ್ತಾರೆ. ನ್ಯಾವಿ ಅದ, ಇಂಡಿಯನ್ ನ್ಯಾವಿ ಒಳಗೆ 42 ಪೋಸ್ಟ್ಗಳು ಅದಾವ್ರಿ. ಇದು ಕೂಡ ಸೇಮ್, ನ್ಯಾವಿ ಜಾಯಿನ್ ಆಗಿರಿ ಅಂತ ತಿಳ್ಕೊಂಡ್ರೆ ಜಾಯಿನ್ ಆದಮೇಲೆ 2 ವರ್ಷದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದಮೇಲೆ ಇಲ್ಲೂ ಕೂಡ ನಿಮ್ಗೆ ಲೆಫ್ಟಿನೆಂಟ್ ಅಂತ ಪೋಸ್ಟ್ ಕೊಡ್ತಾರೆ. ನೆಕ್ಸ್ಟ್ ಏರ್ಫೋರ್ಸ್, ವಾಯುಪಡೆ, ಒಟ್ಟು 120 ಹುದ್ದೆಗಳು ಖಾಲಿ ಅದಾವ್ರಿ. ಇಲ್ಲಿ ಆರ್ಮಿ ಒಳಗೆ 208 ಹುದ್ದೆಗಳು, ನ್ಯಾವಿ ಒಳಗೆ 42 ಹುದ್ದೆಗಳು, ಏರ್ಫೋರ್ಸ್ ಒಳಗೆ 120 ಹುದ್ದೆಗಳು ಖಾಲಿ ಅದಾವ್ರಿ. ಓಕೆ. ಏರ್ಫೋರ್ಸ್ ಈ NDA ಎಕ್ಸಾಮ್ ಪಾಸ್ ಆಗಿದ್ರಿ ಅಂತಂದ್ರೆ ಏರ್ಫೋರ್ಸ್ ಒಳಗೆ ನೋಡ್ರಿ ಸ್ನೇಹಿತರೆ, ನಿಮಗೆ ಫ್ಲೈಯಿಂಗ್ ಆಫೀಸರ್ ಅಂತ ಕೊಡ್ತಾರೆ. ಫ್ಲೈಯಿಂಗ್ ಆಫೀಸರ್ ಅಂತ ಪೋಸ್ಟ್ ಕೊಡ್ತಾರೆ ನಿಮಗೆ. ಓಕೆ ರೀ. ನೆಕ್ಸ್ಟ್ ನಾವಲ್ ಅಕಾಡೆಮಿ, ಈಕ್ವಲೆಂಟ್ ಟು ಲೆಫ್ಟಿನೆಂಟ್ ನಾವಲ್ ಫ್ಲೈಯಿಂಗ್ ಆಫೀಸರ್ ಈಕ್ವಲೆಂಟ್ ಪೋಸ್ಟ್ ನಿಮಗೆ ಈ ನಾವಲ್ ಅಕಾಡೆಮಿದೊಳಗೂ ಕೊಡ್ತಾರೆ. ನಾವಲ್ ಅಕಾಡೆಮಿ ಒಳಗೆ 30 ಹುದ್ದೆಗಳು ಖಾಲಿ ಅದಾವ್ರಿ. ಹಿಂಗೆ ಒಟ್ಟು 400 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ನೋಡ್ರಿ. ಇದು ಹೆಂಗಂದ್ರೆ ಪ್ರತಿ ವರ್ಷ ಬರ್ತಾ ಇರ್ತದೆ. ಇದು NDA ಎಕ್ಸಾಮ್ಗಳು ಪ್ರತಿ ವರ್ಷ ಬರ್ತಾ ಇರ್ತಾವೆ. ಪ್ರತಿ ವರ್ಷ ವೇಕೆನ್ಸಿ ಫಿಲ್ಅಪ್ ಮಾಡ್ಕೊಳ್ತಾವೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಯಾರೂ ನಾರ್ಮಲಿ ಈ ಹುದ್ದೆಗಳಿಗೆ ಅರ್ಜಿನೇ ಸಲ್ಲಿಸೋದಿಲ್ಲ. ಅದಕ್ಕಾಗಿ ನಾನು ಈ UPSC ಏನು ಕರೀತಾರಲ್ರಿ, ಅವು ವಿಡಿಯೋನೇ ಮಾಡಂಗಿಲ್ಲ. ನಾನು ಇವತ್ತು ನೋಡೋಣ, ಒಂದು ವಿಡಿಯೋ ಮಾಡೋಣ, ಏನಾರ ಆಗಲಿ, ನೋಡ್ಲಾರ್ದಿರಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಹೇಳ್ಬಿಡ್ತೀನಿ ನಿಮ್ಗೆ. ನೀವು ಭಾರತೀಯ ಸೇನೆ ಒಳಗೆ ಸೇರಬೇಕಾಗಿತ್ತು ಅಂತ ತಿಳ್ಕೊಡ್ರಿ, ಜಸ್ಟ್ 12th ಪಾಸ್ ಆದ್ರೆ ಸಾಕು. ಜಸ್ಟ್ PUC ಪಾಸ್ ಆದ್ರೆ ಸಾಕ್ರಿ. ಈ ಇಂಡಿಯನ್ ಆರ್ಮಿ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡಿ NDAಗೆ ಅಪ್ಲಿಕೇಶನನ್ನು ಹಾಕಬಹುದು. ಇನ್ನು ಉಳಿದಿರ್ತಕ್ಕಂಥ 3 ವಿಭಾಗಗಳೇನದಾವಲ್ರಿ, ನ್ಯಾವಿ, ಏರ್ಫೋರ್ಸ್, ಆಮೇಲೆ ನಾವಲ್ ಅಕಾಡೆಮಿ ಏನದಲ್ರಿ, ಅದಕ್ಕೆ 12th PUC ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ವಿಷಯವನ್ನು PUC ಒಳಗೆ ಓದಿರ್ಬೇಕು. ಅಂದ್ರೆ ಸೈನ್ಸ್ದವ್ರೆ ಹಾಕಕ್ಕೆ ಬರ್ತದ್ರಿ. ಇಲ್ಲಿ ಏನಂದ್ರೆ ಫಿಸಿಕ್ಸ್ ಮುಗಿದಿಲ್ರಿ, ಬಯಾಲಜಿ ಮುಗಿದೈತಿ, ಅರ್ಜಿ ಸಲ್ಲಿಸ್ಬೋದೇನೋ? ನೋ, ಬರಂಗಿಲ್ರಿ. ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 12th ಒಳಗೆ ಮುಗಿಸಿದ್ರಿ ಅಂತಂದ್ರೆ ಈ NDAಗೆ ಅರ್ಜಿ ಸಲ್ಲಿಸ್ಬೋದು. NDAಗೆ ಅರ್ಜಿ ಸಲ್ಲಿಸಿ ನೀವು ನ್ಯಾವಿಗರೆ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಏರ್ಫೋರ್ಸಿಗೆ ಪ್ರಿಫರೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಥವಾ ನಾವಲ್ ಅಕಾಡೆಮಿ ಹುದ್ದೆಗಳಿಗೆ ಪ್ರಿಫರೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದಿಷ್ಟು ಎಜುಕೇಷನ್ ಬಗ್ಗೆ ಮಾಹಿತಿ ಸ್ನೇಹಿತರೆ.
ಯಾವ ರೀತಿ ಅರ್ಜಿ ಸಲ್ಲಿಸೋದು ಪ್ರತಿಯೊಂದನ್ನು ನೋಡೋಣ್ರಿ. ನೋಡ್ರಿ ಇಲ್ಲಿ ಒಂದು ಅಫೀಷಿಯಲ್ ವೆಬ್ಸೈಟ್ ಐತೆ ನೋಡ್ರಿ, ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೇಕು. ಈ ಅಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸ್ಬೇಕ್ರಿ. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ 20/12/2023 ಡಿಸೆಂಬರ್ 20ರಿಂದ ಈಗಾಗಲೇ ಅರ್ಜಿ ಪ್ರಾರಂಭ ಆಗ್ಯದ. ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ಯದ. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜನವರಿ 9, 2024 ಆಗಿರ್ತದೆ. ಈ ಜನವರಿ 9ರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕ್ರಿ. ನೋಡ್ರಿ ಅರ್ಜಿ ನೋಡ್ರಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರ್ತದ್ರಿ. ಒನ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡಿಬಿಟ್ರಿ ಅಂತಂದ್ರೆ ನೆಕ್ಸ್ಟ್ ಏನು NDA ಎಕ್ಸಾಮ್ಗಳು ಬರ್ತಾವಲ್ಲ ಜಸ್ಟ್ ಅಪ್ಲೈ ಮಾಡೋದಿರ್ತದೆ. ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಒನ್ ಟೈಮ್ ರಿಜಿಸ್ಟ್ರೇಷನ್ ಇರ್ತದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನಾದರೂ ನೀವು ತಪ್ಪು ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಡ್ರಿ, ಅದನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶನೂ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಜನವರಿ 10ರಿಂದ ಜನವರಿ 16 ತನಕ ಅಂದ್ರೆ 7 ದಿನಗಳ ತನಕ ತಿದ್ದುಪಡಿ ಮಾಡ್ಲಿಕ್ಕೆ ಮತ್ತೊಮ್ಮೆ ಅಪ್ಲಿಕೇಶನ್ ಬಿಡ್ತಾರೆ ಸ್ನೇಹಿತರೆ. ಆ ಜನವರಿ 10ರಿಂದ 16 ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಅನ್ನು ನಿಮ್ದು ಕರೆಕ್ಷನ್ ಮಾಡಬಹುದು. ಆಗಲೇ ಹೇಳಿದಿನಲ್ಲ ಸ್ನೇಹಿತರೆ, ಖಾಲಿ ಹುದ್ದೆಗಳ ವಿವರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಕ್ರೀನ್ ಮೇಲೆ ಕಾಣ್ತಿರ್ಬೇಕು ನಿಮಗೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ವಯೋಮಿತಿ ಬಗ್ಗೆ ನೋಡೋದಾದ್ರೆ ಜುಲೈ 2, 2005ರಿಂದ ಹಿಡ್ಕೊಂಡು ಜುಲೈ 1, 2008 ಈ ಪೀರಿಯಡ್ ಒಳಗೆ ಯಾರು ಜನಿಸಿರ್ತಿರಿಲ್ಲ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಜುಲೈ 2, 2005ಕ್ಕಿಂತ ಹಿಂದೆ ಆಮೇಲೆ ಜುಲೈ 1, 2008 ನಂತರ ಜನಿಸಿದ್ರಿ ಅಂದ್ರೆ ಅವ್ರು ಅರ್ಜಿ ಸಲ್ಲಿಸಕ್ಕೆ ಬರಂಗಿಲ್ಲ ರೀ. ಆಮೇಲೆ ಮದುವೆ ಆಗಿರಬಾರ್ದು, ಅವಿವಾಹಿತರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಮಹಿಳೆಯರನ್ನು ಅರ್ಜಿ ಸಲ್ಲಿಸಬಹುದು, ಆಮೇಲೆ ಪುರುಷರನ್ನು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು, ಆದ್ರೆ ಮದುವೆ ಆಗಿರಬಾರ್ದು. ಓಕೆ ರೀ. ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋದಾದ್ರೆ ₹100 ಅರ್ಜಿ ಶುಲ್ಕ ಇರ್ತದ್ರಿ. ಇನ್ ಕೇಸ್ ನೀವು SC ಅಥವಾ ST ಅಥವಾ ಮಹಿಳಾ ಅಭ್ಯರ್ಥಿಗಳೇನಾದರೂ ಇದ್ರಿ ಅಂತಂದ್ರೆ ಈ ₹100 ಅರ್ಜಿ ಶುಲ್ಕ ತುಂಬುವಂಥ ಅವಶ್ಯಕತೆನೂ ಇಲ್ಲ ಸ್ನೇಹಿತರೆ. ಈ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ ಅರ್ಜಿ ಶುಲ್ಕ ವಿನಾಯಿತಿ ಇರ್ತದೆ ಸ್ನೇಹಿತರೆ. ಫೀ ಎಕ್ಸಾಮ್ಷನ್ ಇರ್ತದೆ. ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. SSB ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂತ ಕರೀತಾರೆ. ಈ ಇಂಟರ್ವ್ಯೂ ಕೂಡ ಇರ್ತದೆ. ರಿಟರ್ನ್ ಟೆಸ್ಟ್ ಆಮೇಲೆ ಇಂಟರ್ವ್ಯೂದೊಳಗೆ ಪಾಸ್ ಆದ್ರೆ ಮಾತ್ರ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ 2 ಪೇಪರ್ ಬರ್ತಾವೆ ಇಲ್ಲಿ. ಮ್ಯಾಥಮೆಟಿಕ್ಸ್ ಆಮೇಲೆ ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳಿ 2 ಪೇಪರ್ ಬರ್ತಾವ. ಮ್ಯಾಥಮೆಟಿಕ್ಸ್ 300 ಮಾರ್ಕ್ಸಿಂದ, ಜನರಲ್ ಎಬಿಲಿಟಿ ಟೆಸ್ಟ್ 600 ಮಾರ್ಕ್ಸಿಂದ. ಈ ರೀತಿ ಒಟ್ಟಾರೆಯಾಗಿ 900 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಎರಡು ಏನಂದ್ರೆ 2.5 ತಾಸು ಸಮಯಾವಕಾಶ ಇರ್ತದೆ ಸ್ನೇಹಿತರೆ. ಇದರಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳನ್ನು ಈ ಇಂಟರ್ವ್ಯೂಗ ಸೆಲೆಕ್ಟ್ ಮಾಡ್ಕೊಳ್ತಾರ, ಅಂದ್ರೆ ಆಯ್ಕೆ ಮಾಡ್ತಾರ. ಇಂಟರ್ವ್ಯೂ ಕೂಡ 900 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಈ ಎಕ್ಸಾಮ್ ಒಳಗೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅಂದ್ರೆ ಒಂದು ಪ್ರಶ್ನೆ ಇರ್ತದೆ, ಅಲ್ಲಿ 4 ಆಪ್ಷನ್ಸ್ ಇರ್ತಾವ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಟಿಕ್ ಮಾಡೋದಿರ್ತದೆ ಸ್ನೇಹಿತರೆ. ಇನ್ ಕೇಸ್ ನೀವು ತಪ್ಪು ಟಿಕ್ ಮಾಡಿದ್ರಿ ಅಂತ ತಿಳ್ಕೊಂಡ್ರೆ ನೆಗೆಟಿವ್ ಅಂಕ ಕೂಡ ಇರ್ತದೆ. ಒಂದು ಪ್ರಶ್ನೆ ಏನಾದರೂ ಟಿಕ್ ಮಾಡಿರಿ 1/3 ನಿಮಗೆ ಆ ಅಂಕಗಳನ್ನು ಡಿಡಕ್ಟ್ ಮಾಡ್ತಾರೆ. ಅಂದ್ರೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ಲಾಗ್ತದೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ಅಂಕ ಕೂಡ ಇರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ಪ್ರಾಬ್ಲಮ್ ಇರೋದಂತಂದ್ರೆ ಎಕ್ಸಾಮ್ದು ಕ್ವಶನ್ ಪೇಪರ್ ಏನದಲ್ರಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಮಾತ್ರ ಇರ್ತದೆ, ಕನ್ನಡ ಭಾಷೆಯಲ್ಲಿ ಇರುವುದಿಲ್ಲ. ಎಕ್ಸಾಮ್ ಏನದಲ್ರಿ ಕನ್ನಡ ಭಾಷೆಯೊಳಗೆ ಇರಂಗಿಲ್ಲ. ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಇರ್ತದೆ. ಇದು ಒಂದು ದೊಡ್ಡ ಸಮಸ್ಯೆ. ಅದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಬೆಸ್ಟ್ ಐತೆ ಸ್ನೇಹಿತರೆ. ಕಂಪ್ಲೀಟ್ ಸಿಲೆಬಸ್ ಇಲ್ಲಿ ಕೊಟ್ಟಾರ. ಕಂಪ್ಲೀಟ್ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಏನೇನು ಒಳಗೊಂಡಿರ್ತದ, ಯಾವುದರಗಳ ವಿಷಯಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತ ಇಲ್ಲಿ ಕೊಟ್ಟರು. ಅಲ್ಜಿಬ್ರಾ ಏನಪ್ಪ ಅಂತಂದ್ರೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಏನೇನೋ ಐತಿದೆ. ನಮಗೂ ಇಂಗ್ಲೀಷ್ ಅಷ್ಟು ಬರಂಗಿಲ್ಲ ರೀ, ನಾವು ಕನ್ನಡ ಮೀಡಿಯಮ್ದರಲ್ಲ, ನಮಗೂ ಇಂಗ್ಲೀಷ್ ಅಷ್ಟು ಬರಂಗಿಲ್ಲ. ಒನ್ ಟೈಮ್ ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ರಿ ಅಂತಂದ್ರೆ ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡಿದ್ರಿ ಅಂದ್ರೆ ಕಂಪ್ಲೀಟ್ ಸಿಲೆಬಸ್ ನೋಡ್ರಿ. ಅದೇ ರೀತಿ ಜನರಲ್ ನಾಲೆಜ್ ಅಂತಂದ್ರೆ ಏನು ಕೇಳ್ತಾರ ಅಂತ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಪ್ರತಿಯೊಂದನ್ನು ಇನ್ ಡೆಪ್ತ್ ಸಿಲೆಬಸ್ ಆದ, ಜಸ್ಟ್ ಈ ಸಿಲೆಬಸ್ ನೋಡ್ಕೊಂಡು ಓದೋದಿರ್ತದೆ ಸ್ನೇಹಿತರೆ. ಇದು ಆದಮೇಲೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ದು ಪ್ರಾಬ್ಲಮ್ ಬರ್ತದೆ ನಮಗೆ. ಇದಕ್ಕೆಲ್ಲ ಹಾಕ್ತೀವ್ರಿ, ಹೆಂಗಾರೆ ಅರ್ಜಿ ಸಲ್ಲಿಸ್ತೀವಿ, ಪಾಸರಾಗಲಿ ಫೇಲರಾಗಲಿ ನಡೀತದ. ಬಟ್ ಎಕ್ಸಾಮ್ ಎಲ್ಲಿರ್ತಾವ ಅಂತ ಭಾಳ ಜನ ಕೇಳ್ತಾರೆ. ಎಕ್ಸಾಮಿನೇಷನ್ ಕರ್ನಾಟಕದೊಳಗೆ ನೋಡ್ರಿ ಬೆಂಗಳೂರು, ಧಾರವಾಡ, ಮೈಸೂರು.
ಬೆಂಗಳೂರು, ಧಾರವಾಡ, ಮೈಸೂರು ಈ ಮೂರು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತಾವೆ. ಇಷ್ಟು ಏನಂದ್ರೆ ಈ UPSC ಇಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.